ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಅದು ಈಗ ಆಗಿದೆ ಬೆಳಗ್ಗೆ 9:30. ಬಟ್ ಇವತ್ತು ನಾನು ಎದ್ದಿದ್ದು ಲೇಟು. ಸೊ ಟೈರ್ಡ್ ಆಗಿತ್ತು. ನೆನ್ನೆಲ್ಲ ಬಿಸ್ನೆಸ್ ಜಾಸ್ತಿ ಇತ್ತು ಅಂತ ಟೈರ್ಡ್ ಆಗಿತ್ತು. ಸೊ ಹಾಗಾಗಿ ಮಲ್ಕೊಂಡಿದ್ದೆ. ನಮ್ಮ ಯಜಮಾನ್ರು ನೋಡಿ ಓಕೆ ಹಿಂಗೆ ನಮ್ಮ ಸನಿದು. ಸೊ ಇವಾಗ ಪಡ್ಡು ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಪಡ್ಡು ಮಾಡಬೇಕು. ಇವತ್ತು ತುಂಬಾನೇ ಕೆಲಸ ಇದೆ. ದೀಕ್ಷಿತನ್ ಬರ್ಡೇ ಬಂತು. ಬರ್ಡೇ ಪ್ರಿಪರೇಷನ್ಸ್ ಮಾಡಬೇಕು. ಸಾಕಷ್ಟು ಕೆಲಸಗಳು ಬಾಕಿ ಇದೆ. ಈಗ ತಾನೇ ಎದ್ದು ಬ್ರಷ್ ಮಾಡ್ತಾ ಇದ್ದೆ. ವ್ಲಾಗ್ ಶುರು ಮಾಡುವುದು ಓಡ್ ಬಂದಿದ್ದೀನಿ. ಸೊ ಈಗ ವ್ಲಾಗ್ ಅನ್ನ ಶುರು ಮಾಡೋಣ ಬನ್ನಿ. ಹಾಗೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಇತ್ತೀಚೆಗೆ ಮಕ್ಕಳಿಗೆ ಏನಾದರೂ ಲೇಟ್ ಆಯಿತು ಅಂದರೆ ಈ ರೀತಿ ಡ್ರೈ ಫ್ರೂಟ್ಸಲ್ಲಿ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ. ಪಿಸ್ತಾ, ಖರ್ಜೂರ, ಹಾಗೆ ಬಾದಾಮಿ, ಗೋಡಂಬಿ ಎಲ್ಲನೂ ನೆನೆಸಿಟ್ಬಿಟ್ಟಿರ್ತೀನಿ ಆಯಿತಾ. ನೆನೆಸಿಟ್ಬಿಟ್ಟು ಆ ನಂತರ ಒಂದು ಮಿಕ್ಸಿ ಜಾರ್ಗೆ ಅದನ್ನೆಲ್ಲವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಆನಂತರ ಇದಕ್ಕೆ ಗಟ್ಟಿ ಹಾಲನ್ನು ಹಾಕ್ಕೊಳ್ತೀನಿ. ಸೊ ಯೂಶ್ವಲಿ ಇತ್ತೀಚೆಗೆ ದೀಕ್ಷಿತ ಹಾಲು ಕೂಡ ಕುಡಿಯೋದಿಲ್ಲ. ಸೊ ಹಾಗಾಗಿ ಈ ರೀತಿ ಮಿಲ್ಕ್ ಶೇಕ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಸಕ್ಕರೆ ಹಾಕೋ ಅವಶ್ಯಕತೆಯೂ ಇಲ್ಲ. ಸೊ ಈಗ ಮಿಲ್ಕ್ ಶೇಕ್ ರೆಡಿ ಆಗ್ತಿದೆ. 2 ಗ್ಲಾಸ್ಗೆ ನಾನು ಹಾಕ್ಕೊಳ್ತೀನಿ. ನನಗೊಂದು ಸಚ್ಚಿಗೊಂದು. ಈಗ ಆಲ್ರೆಡಿ ದೀಕ್ಷಿತ ಹೋಗಿದ್ದಾಳೆ. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸಚ್ಚಿತ್ಗೆ ಕ್ಲಾಸ್ ಇಲ್ಲ. ಸೊ ಹಾಗಾಗಿ ನನಗೆ ಸಚ್ಚಿತ್ಗೆ ಇಬ್ರಿಗೂ ಹಾಕ್ಕೊಂಡು ಈಗ ಹೋಗಿ ಹಾಲಲ್ಲಿ ಕುತ್ಕೊಂಡು ಕುಡಿತೀವಿ. ಸೊ ಇನ್ನೊಂದು ಏನಪ್ಪ ಅಂದರೆ ಈ ರೀತಿ ಮಿಲ್ಕ್ ಶೇಕ್ ತೊಗೊಳೋದ್ರಿಂದ ಹೆಲ್ತ್ಗೆ ಕೂಡ ಒಳ್ಳೆಯದು. ಫ್ರೂಟ್ಸು ಅರ್ಲಿ ಮಾರ್ನಿಂಗ್ ಫ್ರೂಟ್ ನಮ್ಮ ದೇಹಕ್ಕೆ ಹೋದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಬಾಡಿ ಡಿಟಾಕ್ಸಿಫೈ ಆಗುತ್ತೆ ಮತ್ತು ಎನರ್ಜಿ ಸಿಗುತ್ತೆ ನಮಗೆ. ಸೊ ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ಈ ರೀತಿ ಜ್ಯೂಸಸನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಗಿಡ ರೋಸ್ ಎಲ್ಲ ಬಿಟ್ಟಿದೆ. ಸುಮಾರು ಗಿಡಗಳು ನಾನು ಸರಿ ಕೇರ್ ಮಾಡದೆ ಹಾಳಾಗ್ತಿದೆ. ಸೊ ಇನ್ನು ಮುಂದೆ ಕೇರ್ ಮಾಡಬೇಕು. ಬಟ್ ಟೈಮೇ ಇಲ್ಲ. ಏನು ಮಾಡೋದು? ಬಾರನು ಆಚೆ ಕಡೆ ಹೋಗಿ ಮಾತಾಡ್ಕೊಂಡು ನಿಂತ್ಕೊಳಕ್ ಬಿಟ್ಬಿಡು. ನಿನ್ನ ಮಾತಾಡ್ಕೊಂಡು ನಿಂತಿದ್ನಾ? ನೀನ್ ನೋಡಿದ್ರಾ? ಸರಿ ಬೆನ್ನಲ್ಲಮ್ಮ. ಸರಿ ಏಕೆ ಬೆನ್ನು ಆಕ್ಚುಲಿ ಸುನಿಮ್ಮ ಹೊರಗಡೆ ಸಿಟಿ ಮಾರ್ಕೆಟ್ಗೆಲ್ಲ ಓಡಾಡ್ತಾರೆ. ಮತ್ತೆ ಐಟಮ್ ಎಲ್ಲ ತರಕ್ ಹೋಗ್ಬೇಕಲ್ವಾ. ಜರ್ಮನ್ ಸಿಲ್ವರ್ದೆಲ್ಲ ನಾವು ಐಟಮ್ ಹಾಕಿದೀವಿ. ಸೊ ಹಂಗಾಗಿ ಜರ್ಮನ್ ಸಿಲ್ವರ್ ಐಟಮ್ ಎಲ್ಲ ತರಕ್ ಹೋಗ್ಬೇಕು. ಸೊ ಅವಾಗೆಲ್ಲ ಪಾಪ ಮೂಟೆ ಬರುತ್ತೆ ಐಟಮ್ಸು. ಅವಾಗೆಲ್ಲ ಗಾಡಿ ಕಟ್ಕೊಂಡು ಬರ್ತಾರೆ. ಮತ್ತೆ ಇವಾಗಂತೂ ತುಂಬಾ ಬ್ಯುಸಿ ಇರೋದ್ರಿಂದ ನಾವೆಲ್ಲ ತುಂಬಾ ಫುಲ್ ಸ್ಟ್ರೆಸ್ ಲೈಫನ್ನು ಲೀಡ್ ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಬಾಡಿ ಮಸಾಜ್ನ ನಾವು ಎಕ್ಸ್ಪೀರಿಯನ್ಸ್ ಇರಲ್ಲ. ನಮಗೆ ಕಂಪ್ಲೀಟ್ಲಿ ಅಷ್ಟೆಲ್ಲ ನಾಲೆಡ್ಜ್ ಇರಲ್ಲ. ಎಲ್ಲಿ ಅಮ್ಕಿದ್ರೆ ಎಲ್ಲಿ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಅಂತ ಎಕ್ಸ್ಪರ್ಟ್ಸ್ ಇರ್ತಾರೆ ನೋಡಿ, ಅವ್ರ ಕೈಯಲ್ಲಿ ಮಾಡಿಸ್ಕೋಬೇಕು. ಚೆನ್ನಾಗಿ ಮಾಡ್ತಾರೆ. ಜಾಸ್ತಿ ಸುನಿಗೆ ಸೊಂಟ ಮತ್ತೆ ಇಮ್ಡಿ ಯಾವಾಗ್ಲೂ ನೋವು ಬರುತ್ತೆ ಸುನಿಗೆ. ಸೊ ಈ ಇಮ್ಡಿ ಏನಿದೆ ಈ ಪೋರ್ಷನ್ ತುಂಬಾ ನೋವು ಬರುತ್ತೆ. ಯಾಕಂದ್ರೆ ನಿಂತು ತುಂಬಾ ನೋವು ಬರುತ್ತೆ. ಸೊ ಸುನಿಮಾಗೆ ಒಂದು ಬೆಸ್ಟ್ ಬಾಡಿ ಮಸಾಜ್ ಅನ್ನ ಮಾಡಿಸ್ಕೊಡೋಣ ಅಂತ ಹೇಳಿ ಇವತ್ತು ಹಾಗೆ ಬಾಡಿ ಮಸಾಜ್ ಬುಕ್ ಮಾಡ್ತೀನಿ. ಹೇಗೆ ಬುಕ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಮೊದಲು ಅರ್ಬನ್ ಕಂಪನಿ ಆ್ಯಪನ್ನು ಓಪನ್ ಮಾಡ್ತೀನಿ. ಆ ನಂತರ ಮೆನ್ಸ್ ಸಲೂನ್ ಆರ್ ಮಸಾಜ್ ಅಂತ ಇರುತ್ತೆ. ಮಸಾಜನ್ನು ಸೆಲೆಕ್ಷನ್ ಮಾಡಿಬಿಟ್ಟು ಮಸಾಜ್ ಫಾರ್ ಮೆನ್ ಅಂತ ಇದೆ ನೋಡಿ. ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ ಸ್ನೇಹಿತರೆ. ನಿಮ್ಗೆ ಯಾವ್ದು ಬೇಕಾದರೂ ನೀವು ತೆಗೆದುಕೋಬಹುದು. ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದು ಸ್ಟ್ರೆಸ್ ರಿಲೀಫ್ ಸ್ವೀಡಿಶ್ ಪ್ಲಸ್ ಫುಟ್ ಮಸಾಜ್ ಅಂತ ಇದೆ ನೋಡಿ. ಇದನ್ನ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡೆ ನಾನು. ಆ ನಂತರ ಇಲ್ಲಿ ವ್ಯೂ ಕಾರ್ಟ್ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಎಷ್ಟೊಂದು ಆಪ್ಷನ್ಸ್ ಇದೆ ಸ್ನೇಹಿತರೆ. ಇಲ್ಲಿ ನಿಮಗೆ ಕೂಪನ್ ಇತ್ತು ಅಂದ್ರೆ ಕೂಪನ್ ಕೋಡ್ ಅನ್ನ ಅಪ್ಲೈ ಮಾಡ್ಕೊಳ್ಳಿ ಆಯ್ತಾ. ಸೊ ಇಲ್ಲಿ ತುಂಬಾ ಕೂಪನ್ಸ್ ಆಫರ್ಸ್ ಕೂಡ ಇರುತ್ತೆ. ನಿಮ್ಮ ಹತ್ರ ಯಾವ್ದಾದ್ರು ಕೂಪನ್ಸ್ ಇತ್ತು ಅಂದ್ರೂ ಕೂಡ ನೀವು ಕೂಪನ್ ಅನ್ನ ಅಪ್ಲೈ ಮಾಡಬಹುದು. ಈಗ ನೋಡ್ಕೊಂಡು ನಿಮ್ಮ ಸ್ಲಾಟ್ ಅನ್ನ ನೀವು ಬುಕ್ ಮಾಡ್ಕೊಳ್ಳಿ. ಸೊ ನನಗೆ ಇಲ್ಲಿ ಬೆಳಗಿನ ಜಾವ 8:00 ನನಗೆ ಓಕೆ. ಸೊ ಹಂಗಾಗಿ ಬೆಳಗ್ಗೆ 8:00 ನಾನು ಆ ಬುಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಬುಕ್ಕಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಆರ್ ಯು ಶೋರ್ ಡು ಯು ವಾಂಟ್ ಟು ಪ್ರೊಸೀಡ್ ವಿತ್ ಕ್ಯಾಶ್ ಪೇಮೆಂಟ್ ಅಂತ ಇದೆ. ಎಸ್ ಪ್ರೊಸೀಡ್ ಎನಿವೇ ಅಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಬುಕ್ಕಿಂಗ್ ಆಗಿದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಬಂದ್ರು ಸ್ನೇಹಿತರೆ. ಬಂದ ತಕ್ಷಣ ನಮಸ್ಕಾರ ಮಾಡಿದ್ರು ಸ್ನೇಹಿತರೆ. ಆ ನಂತರ ಒಳಗ್ ಬಂದು ನೀಟಾಗಿ ಬೆಡ್ ಅನ್ನ ತೆಗೆದು ನೀಟಾಗಿ ಅಸೆಂಬಲ್ ಮಾಡ್ಕೊಂಡ್ರು. ನಾವು ಮುಂಚೆನೆ ಹೇಳ್ದಂಗೆ ಸ್ಪಾ ಟೋಮ್ ಆಗಿರೋದ್ರಿಂದ ಆ ಸ್ಪಾನಲ್ಲಿ ಸಿಗುವಂತ ಎಫೆಕ್ಟ್ ನಮಗೆ ಮನೇಲಿ ಸಿಗ್ಬೇಕು. ಸೊ ಹಾಗಾಗಿ ಎಲ್ಲ ನೀಟಾಗಿ ಮನೆಯಲ್ಲೇ
ಅರೇಂಜ್ ಮಾಡ್ಕೊಂಡ್ರು. ಮತ್ತೆ ಹೈಜಿನಿಕ್ ಬಗ್ಗೆ ಹೇಳೋದೇ ಬೇಡ, ಬಂದ ತಕ್ಷಣ ಹ್ಯಾಂಡ್ ಸ್ಯಾನಿಟೈಸ್ ಮಾಡಿದ್ರು. ಆನಂತರ ಬೆಡ್ ಅನ್ನ ನೀಟಾಗಿ ಸ್ಯಾನಿಟೈಸ್ ಮಾಡಿಬಿಟ್ಟು ಡಿಸ್ಪೋಸಿಬಲ್ ಬೆಡ್ ಕವರ್ ಅನ್ನ ಹಾಕಿದ್ರು. ಆ ನಂತರ ಸ್ನೇಹಿತರೆ ಒಂದು ಸೂತಿಂಗ್ ಮ್ಯೂಸಿಕ್ ಅನ್ನು ಕೂಡ ಹಾಕ್ತಾರೆ. ಆ ಮ್ಯೂಸಿಕ್ ಕೇಳ್ತಾ ಇದ್ರೆ ನಮಗೆ ನಿದ್ರೆ ಬರುತ್ತೆ, ಆ ತರ ಎಫೆಕ್ಟ್ ಇರುತ್ತೆ ಆ ಮ್ಯೂಸಿಕ್ ಅಲ್ಲಿ. ಸಣ್ಣದಾಗಿ ಒಂದು ಕ್ಯಾಂಡಲ್ ಅನ್ನ ಹಚ್ಬಿಟ್ಟು ಎಣ್ಣೆಯನ್ನ ಬಿಸಿ ಮಾಡ್ಲಿಕ್ಕೆ ಇಡ್ತಾರೆ ನೋಡಿ. ಈ ರೀತಿ ನೋಡಿ, ಆ ಮ್ಯೂಸಿಕ್ ಅನ್ನ ಕೇಳಿಸ್ಕೊಳ್ಳಿ ಹೇಗಿದೆ ಅಂದ್ರೆ ನಮಗೆ ನಿಜವಾಗ್ಲೂ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ನಮಗೇನೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಕಾದಿರುವಂಥ ಎಣ್ಣೆನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಸಾಜನ್ನು ಶುರು ಮಾಡ್ತಾರೆ. ಸ್ನೇಹಿತರೆ, ಮಸಾಜ್ ಮಾಡ್ಲಿಕ್ಕೆ ಬರೋರೆಲ್ಲ ವೆಲ್ ಟ್ರೈನ್ಡ್ ಹಾಗೂ ಬ್ಯಾಕ್ಗ್ರೌಂಡ್ ವೆರಿಫೈ ಆಗಿರುತ್ತೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಯಾವ ಪ್ರೆಷರ್ ಪಾಯಿಂಟನ್ನು ಹಿಡಿದು ಮಸಾಜ್ ಮಾಡೋದ್ರಿಂದ ಎಷ್ಟು ಬೇಗ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತ ಹೇಳಿ. ಇವ್ರು ಹಾಕುವಂಥ ಮ್ಯೂಸಿಕ್ ಏನಿದೆ ಅದು ತುಂಬ ಮೈಲ್ಡ್ ಆಗಿ ಸ್ಪಾನಲ್ಲಿ ಸಿಗುವಂತಹ ಒಂದು ಎಫೆಕ್ಟು ನಮಗೆ ಸಿಗ್ತಾ ಹೋಗುತ್ತೆ. ನಾವು ತೆಗೆದುಕೊಂಡಿರೋದು ಸ್ಟ್ರೆಸ್ ಫ್ರೀ ಸ್ವೀಡಿಶ್ ಮಸಾಜ್ ಅಂತ ಹೇಳಿ. ಇದು ಆಲ್ ಓವರ್ ಬಾಡಿ ಕವರ್ ಆಗುತ್ತೆ. ಇದು ತುಂಬ ಪ್ರೆಷರನ್ನು ಕೊಟ್ಟು ಮಸಾಜ್ ಮಾಡಲ್ಲ, ತುಂಬ ಲೈಟ್ ಪ್ರೆಷರಲ್ಲಿ ಮಸಾಜ್ ಮಾಡ್ತಾರೆ. ಕತ್ತಿನ ಭಾಗ ಆಗಿರ್ಬೋದು, ತಲೆ ಭಾಗ ಆಗಿರ್ಬೋದು, ಹಾಗೆ ಫೂಟ್ ಮಸಾಜ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಇರುತ್ತೆ. ಸೊ ಎಷ್ಟೇ ಸ್ಟ್ರೆಸ್ ಇದ್ರೂ ಕೂಡ ಈ ಫೂಟ್ ಮಸಾಜ್ ಮಾಡೋದ್ರಿಂದ ನಮ್ಮ ಬಾಡಿ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಅಷ್ಟು ರಿಲ್ಯಾಕ್ಸ್ ಫೀಲ್ ಆಗ್ತಾ ಬರುತ್ತೆ. ಇನ್ನೊಂದೇನಪ್ಪ ಅಂದರೆ ಗಂಡು ಮಕ್ಕಳಿಗೆ ಗಂಡು ಹುಡುಗರೆ ಬಂದು ಮಸಾಜ್ ಮಾಡ್ತಾರೆ, ಹೆಣ್ಮಕ್ಳಿಗೆ ಹೆಣ್ಣು ಹುಡುಗಿರೆ ಬಂದು ಮಸಾಜ್ ಮಾಡ್ತಾರೆ. ಎಲ್ಲ ಮಸಾಜ್ ಆದ ನಂತರ ನಮಗೆ ಇನ್ಸ್ಟ್ರಕ್ಷನ್ ಕೂಡ ಮಾಡ್ತಾರೆ, ಅರ್ಧ ಗಂಟೆ ಬಿಟ್ಟು ನೀವು ಸ್ನಾನ ಮಾಡಿ ಅಂತ. ಆ ನಂತರ ನಾವು ಕ್ಲೀನ್ ಮಾಡೋ ಗೋಜು ಇಲ್ಲ ಸ್ನೇಹಿತರೆ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಸ್ಯಾನಿಟೈಸ್ ಮಾಡಿ ಅವರೇ ಬ್ಯಾಗ್ ಪ್ಯಾಕ್ ಮಾಡಿ ಎತ್ಕೊಂಡು ಹೋಗ್ತಾರೆ. ನಮ್ಗೆ ಏನು ತಲೆನೋವೇ ಇರೋದಿಲ್ಲ. ಫೈನಲಿ ಬಾಡಿ ಮಸಾಜ್ ಆಯ್ತು. ಹೆಂಗಿದ್ಯಪ್ಪ? ಚೆನ್ನಾಗಿದೆ. ಏನನ್ಸ್ತು? ತುಂಬಾ ಬೆಟರ್ ಫೀಲ್ ಆಗ್ತಿದೆ. ಬೆಟರ್ ಫೀಲ್ ಆಗ್ತಿದ್ಯಾ? ನೋವು ಪರವಾಗಿಲ್ಲ. ಎಸ್, ಸೊ ನಿಮಗೆ ಬೆನ್ನೋವು ಇಮ್ಡಿ ನೋವು ಅಂತಿದ್ರಲ್ವ, ಬಾಡಿ ಮಸಾಜನ್ನು ತೊಗೊಂಡಿದ್ದೆ ಪ್ಯಾಕೇಜು. ಕಂಪ್ಲೀಟಾಗಿ ಮಸಾಜ್ ಆಯಿತು, ಒಂಥರ ಸ್ಟ್ರೆಸ್ ರಿಲೀಫ್ ಅಂತ ಅನ್ನಿಸ್ತಿದೆ. ಇನ್ ಕೇಸ್ ನೀವು ಏನಾದರೂ ಬುಕ್ ಮಾಡ್ಕೊತೀನಿ ಅಂತ ಅಂದರೆ ನೀವು ಅರ್ಬನ್ ಕಂಪನಿ ಸಲೂನ್ ಸರ್ವಿಸ್ ಅಥವಾ ಬಾಡಿ ಮಸಾಜ್ ಬುಕ್ ಮಾಡ್ಕೊಳ್ತೀನಿ ಅಂದರೆ ಬುಕ್ ಮಾಡ್ಕೋಬೋದು. ANU 300 ಅಂತ ಕೂಪನ್ ಕೋಡನ್ನು ಯೂಸ್ ಮಾಡಿ ನಿಮಗೆ 300 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ನೆಕ್ಸ್ಟ್ ಸತಿ ನನಗೆ ಮಾಡಿಸಿದಾಗ 300 ರೂಪೀಸ್ ಡಿಸ್ಕೌಂಟ್ ಕೊಡಿಸ್ಬೇಕು. ಓಕೆ, ಸೊ ನಿಮ್ಮ ಈಗ ಏನು ಮಾಡಬೇಕು? ಸ್ನಾನ ಮಾಡಬೇಕು. ಎಷ್ಟೊತ್ತು ಬಿಟ್ಟು? ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಕ್ಕೆ ಹೇಳಿದ್ದಾರೆ. ಸೊ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ತಾರೆ. ಸಿಗ್ತೀನಿ ಸ್ನೇಹಿತರೆ. ಸೊ ನಿಮಗೆ ಬಾಡಿ ಮಸಾಜ್ ಆಯಿತು. ಆ ನಂತರ ನಾನು ಕಡಲೆಬೇಳೆ ಎಲ್ಲ ಹಾಕಿ ಒಗ್ಗರಣೆ ಮಾಡಬೇಕಿತ್ತು ಪಡ್ಡುಗೆ. ಸೊ ಹಾಗಾಗಿ ಸುನಿಮಾ ನಾನು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ಸುನಿಮಾನೇ ಹೆಲ್ಪ್ ಮಾಡ್ತಿದ್ದಾರೆ. ಸ್ವಲ್ಪ ಎಣ್ಣೆಗೆ ಸಾಸಿವೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರು. ನಂತರ ಉದ್ದಿನ ಬೇಳೆಯನ್ನು ಹಾಕಿ ಫ್ರೈ ಮಾಡ್ಕೊಂಡ್ವಿ. ಈಗ ನೋಡಿ ಚೆನ್ನಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಒಂದು 3 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿರೋದನ್ನ ಹಾಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಯಾಕೆ ಮಾಡಿದ್ರೆ ರುಚಿಯಾಗಿ ಆಗುತ್ತೆ ಅಂಥೇಳಿ. ಈವನ್ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ತುರಿ ಕೂಡ ಹಾಕೋಬಹುದು. ಈಗ ಇದಿಷ್ಟು ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ದೀಕ್ಷಾ ಕಟ್ ಮಾಡಿರೋದು, ಅದಕ್ಕೆ ಇಷ್ಟು ದಪ್ಪ ಕಟ್ ಮಾಡಿದಾಳೆ. ಯೂಶಲಿ ಸಣ್ಣದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಹೇಳಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಎಸ್, ಈಗ ಆಯಿತು. ಈಗ ಸ್ಟವ್ ಅನ್ನು ಆಫ್ ಮಾಡಿ ಇದನ್ನು ತೆಗೆದುಬಿಟ್ಟು ದೋಸೆ ಅಥವಾ ಇಡ್ಲಿ ಹಿಟ್ಟು ಯಾವುದಿದೆ ಆ ಹಿಟ್ಟಿಗೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಹಿಟ್ಟು ಬಂದು ಇದು 2ನೇ ಬ್ಯಾಚು. ಮೊದಲನೇ ಬ್ಯಾಚಲ್ಲಿ ನಾನು ದೋಸೆ ಮಾಡ್ಕೊಂಡಿದ್ದೆ, 2ನೇ ಬ್ಯಾಚಲ್ಲಿ ನಾನು ಪಡ್ಡು ಮಾಡ್ಕೊಳ್ತಾ ಇದ್ದೀನಿ. ಸೊ ಸುಮಾರು 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನ ಬೇಳೆ, 1 ಗ್ಲಾಸ್ಗಿನ್ನ ಸ್ವಲ್ಪ ಕಡಿಮೆ ಅವಲಕ್ಕಿ ಹಾಕಿ ರೆಡಿ ಮಾಡಿ ಯಾವಾಗಲೂ ರುಬ್ಬಿಟ್ಕೊಳ್ತೀನಿ. ಸೊ ಅದು 2 ದಿನ 3 ದಿನ ಬರುತ್ತೆ. ಈಗ ಚಟ್ನಿ ಮಾಡೋಣ ಆಯ್ತಾ. ಸೊ ಕಡಲೆ ಬೀಜ ಮತ್ತು ಕೆಮ್ಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಂತರ ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಕಡಲೆಬೇಳೆ ಇದೆಲ್ಲ ಸ್ವಲ್ಪ 50% ಫ್ರೈ ಆಗಿದೆ ಅಂದ ನಂತರ ಉದ್ದಿನಬೇಳೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಒಂದು 2 ಇಲ್ಕು ಬೆಳ್ಳುಳ್ಳಿ ಹಾಕೊಂಡ್ರು ಚೆನ್ನಾಗಿರುತ್ತೆ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು. ಈಗ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇಡಮ್ ಏನದು ಉಪ್ಪಲ್ಲಿರೋದು ಕಾಯಿ ಅಂತ ಕೇಳ್ಬೋದು. ಅದು ಇಂಗಲಾರದ ಕಾಯಿ ಅಂತ ಹೇಳ್ತಾರೆ. ಕಿಡ್ನಿಲಿ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಇದ್ರೆ ಅದನ್ನ ಸತತವಾಗಿ ಉಪಯೋಗಿಸೋದ್ರಿಂದ ಸ್ಟೋನ್ ಕೂಡ ಕ್ಲಿಯರ್ ಆಗುತ್ತೆ. ಈಗ ಎಲ್ಲ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಚಟ್ನಿ ಸಿದ್ಧವಾಗಿದೆ. ಈಗ ನೆಕ್ಸ್ಟ್ ಪಡ್ಡು ಮಾಡ್ಕೊಳ್ಳೋಣ.
ಸೊ ನಮ್ಮನೇಲಿ ಸಚ್ಚಿದ್ಕೆ ಪಡ್ಡು ಅಂದರೆ ತುಂಬ ಇಷ್ಟ ಆಗುತ್ತೆ. ಕ್ಯಾರೆಟ್ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಸುನಿಮಾಗಿ ಇಷ್ಟ ಆಗುತ್ತೆ. ಸೊ ಈಗ ಪಡ್ಡು ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಆ ನಂತರ ಮಾಡಿ ಇಟ್ಕೊಂಡಿರೋಂಥ ಮಿಶ್ರಣ ಏನಿದೆ ಪಡ್ಡುದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಯೂಶಲಿ ನಮ್ಮನೇಲಿ ರವೆ ಪಡ್ಡು ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ, ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ಅಂಥೇಳಿ. ಸೊ ಈಗ ಇದ್ರ ಮೇಲ್ಗಡೆ ಈ ರೀತಿ ಮುಚ್ಚಳನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು 3 ನಿಮಿಷ ಬಿಡೋಣ. 3 ನಿಮಿಷ ಆದ ನಂತರ ಈ ರೀತಿ ಮರದ್ದು ಈ ರೀತಿ ಶಾರ್ಪ್ ಆಗಿರುವಂತಹ ಪಡ್ಡು ರೊಟೇಟರೇ ಸಿಗುತ್ತೆ ನಮಗೆ. ಇದು 25 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಅದನ್ನು ತೆಗೆದುಕೊಂಡು ಈ ರೀತಿ ನೀಟಾಗಿ ಮಗ್ಚಾಕೊಳ್ತೀನಿ. ಮಗ್ಚಾಕಿ ಇನ್ನೊಂದು ಸೈಡು ಬೇಯಿಸಿದ ನಂತರ ಸಿದ್ಧವಾಗುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸಚ್ಚು ತೋರಿಸ್ತಿದ್ದ ನೋಡಿ, ಅವನಿಗೆ ಇಷ್ಟವಾಗಿರುವಂಥ ಪಡ್ಡು ನೋಡಿ ಕೈ ಸುಡುತ್ತವನು ಅನ್ಕೊಂಡು ಹೋದ. ಈಗ ನೆಕ್ಸ್ಟು ಎಲ್ಲ ಆಯ್ತಲ್ವಾ. ಸೊ ಇದೇ ರೀತಿ ಎಲ್ಲ ಪಡ್ಡುಗಳನ್ನ ಮಾಡ್ಕೊಳ್ತೀನಿ. ಸೊ ಈಗ ಆಲ್ರೆಡಿ ದೀಕ್ಷಿತ ಹೋಗಿರೋದ್ರಿಂದ ನಾನು ಸಚ್ಚಿತ್ ಇಬ್ಬರೇ ಇರೋದು. ಸೊ ನಾನು ಸಚ್ಚು ಇಬ್ಬರು ಟಿಫನ್ ಕುತ್ಕೋಬೇಕು. ಸಚ್ಚು ಯೂಶಲಿ ಮನೇಲಿ ಬಟ್ಟೆನೇ ಹಾಕೊಳ್ಳಲ್ಲ. ಇತ್ತೀಚೆಗಂತೂ ಸೆಕೆ ಜಾಸ್ತಿ ಅಂತ ಬಟ್ಟೆ ಮೈ ಮೇಲೆ ಸೋಕ್ಸಲ್ಲ. ಎನಿ ಟೈಮ್ ಹಂಗೆ ಇರ್ತಾನೆ. ನಾವಂತೂ ರೇಗಿಸ್ತಾನೆ ಇರ್ತೀವಿ. ಅಕ್ಕಪಕ್ಕದ ಮನೆಯವರೆಲ್ಲ ರೇಗಿಸ್ತಾರೆ, ಬಟ್ ತಲೆನೇ ಕೆಡ್ಸ್ಕೊಳ್ಳಲ್ಲ ಅವನು. ಏನಾದರೂ ಹಾಕೋಬೇಕು ಅನ್ಸಿದ್ರೆ ಒಂದು ಟೀ ಶರ್ಟ್ ಹಾಕೊಂಡು ಈಚೆಗೆ ಹೋಗ್ಬಿಟ್ಟು ಮತ್ತೆ ಓಡ್ ಬಂದು ಆ ಟೀ ಶರ್ಟ್ ಬಿಚ್ಚಾಕ್ತಾನೆ. ಯಾವಾಗ ಬಿಚ್ಚಾಕ್ತೀನೋ ಅಂತಾನೆ ಕಾಯ್ತಿರ್ತಾನೆ. ಈ ಶೆಕೆಯಲ್ಲಿ ಕೆಲವು ಮಕ್ಕಳು ಅಡ್ಜಸ್ಟ್ ಆಗಲ್ಲ, ಒಂಥರ ಇರಿಟೇಷನ್ ಆಗುತ್ತೆ ಅವನಿಗೆ. ಸ್ಕಿನ್ ಎಲ್ಲ ಒಂಥರ ಕೆರಿಬೇಕು ಅನ್ಸುತ್ತೆ. ಸೊ ಹಾಗಾಗಿ ನಾನು ಅವನಿಗೆ ಫೋರ್ಸ್ ಮಾಡೋದಿಲ್ಲ. ಸೊ ಎಸ್, ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಟಿವಿ ನೋಡಿಕೊಂಡು.